ನಾನು ಶಿವಮೊಗ್ಗದಿಂದ ಮಾತಾಡ್ತಾ ಇರೋದು. ಕೇಂದ್ರ ಸರ್ಕಾರ ವರ್ಷಕ್ಕೆ 9 ಸಿಲಿಂಡ್ರ್ ಕೊಡ್ತಾಯಿದ್ರು. ಇವಾಗ ಕೇಂದ್ರ ಸರ್ಕಾರದವರು ಮಹಿಳೆಯರಿಗಂತ ಕೊಟ್ಟು ಇವಾಗ 5 ಸಿಲಿಂಡ್ರ್ ಮಾಡಿದ್ದಾರೆ. ಇವಾಗ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಮಕ್ಕಳದೆಲ್ಲ. ಸಿಲಿಂಡ್ರ್ ಜಾಸ್ತಿ ಬೇಕಾಗುತ್ತೆ ಮನೆಗಳಿಗೆಲ್ಲ. ಕೊಟ್ಬಿಟ್ಟು ಕೇಂದ್ರ ಸರ್ಕಾರದವ್ರು ಯಾಕೆ ಈ ಥರ ಮಾಡ್ತಾರೆ? ಕೊಡೋದೇ ಬೇಡ ಬಿಡಿ, ಒಲೆ ಹಚ್ಕೊಂಡೆ ಜೀವನ ಮಾಡೋಣ. ಯಾಕೆ ಕೊಟ್ಬಿಟ್ಟು ಮತ್ತೆ ಅರ್ಧ ಬರ್ಧ ಮಾಡ್ಕೊಂಡು ಇವಾಗ ಮತ್ತೆ ಒಲೆಗೇನೆ ಹೋಗ್ಬೇಕು, ಸೌದೆ ಹುಡುಕ್ಬೇಕು. ಇವಾಗ ಮಹಿಳೆಯರಿಗೋಸ್ಕರ ಮಾಡಿರೋದು ಸ್ಕೀಮ್ ಮಹಿಳೆಯರಿಗೆ ಕೊಟ್ಟಿಲ್ಲ ಅಂದಮೇಲೆ ಜೀವನ ಹೆಂಗೆ ಮಾಡ್ಬೇಕು ಹೇಳ್ರಿ ನೋಡೋಣ. ಎಲ್ಲದು ನೋಡಿದ್ರು GST ಟ್ಯಾಕ್ಸು ಅದು ಇದು, ಮಕ್ಕಳ ಫೀಸ್ ಎಲ್ಲ ಜಾಸ್ತಿ ಆಗಿದೆ ಇವಾಗ. ಅದರೊಳಗೆ ಮೇಲೆ ಇವಾಗ ಸಿಲಿಂಡ್ರು ಅದು ಉಳಿತಾಯ ಮಾಡಿ ಸಿಲಿಂಡ್ರ್ ತೊಗೊಳೋಣ ಅಂದರೆ ಇವಾಗ 26 ರೂಪಾಯಿ ಜಾಸ್ತಿ ಆಗಿದೆ ಒಂದು ಸಿಲಿಂಡ್ರ್ ಮೇಲೆ. ಮನೆಗೆ ಕೊಡ್ತಾರೆ ಸಿಲಿಂಡ್ರು, ಅದು 26 ರೂಪಾಯಿ ಉಳಿದ್ರೆ 1 ಲೀಟ್ರ್ ಹಾಲು ಬರುತ್ತೆ ಅಂತ ಯೋಚನೆ ಮಾಡ್ತೀವಿ. ಇವಾಗ ಕೇಂದ್ರ ಸರ್ಕಾರದವ್ರು ಈ ಥರ ಎಲ್ಲ ಆಫರ್ ಕೊಡೋದೇನಕ್ಕೆ, ಈ ಥರ ಎಲ್ಲ ಡಿಮ್ಯಾಂಡ್ ಮಾಡೋದೇನಕ್ಕೆ? ಕೊಡೋದೇ ಬೇಡ ಸರ್ಕಾರ, ಕೇಂದ್ರ ಸರ್ಕಾರದವ್ರು. ಈ ಮೋದಿ ಸರ್ಕಾರ ಬಂದಿದ್ದಕ್ಕಿಗೂ ನಮಗೆ ಬೇಜಾರಾಗಿಬಿಟ್ಟಿದೆ ಜೀವನ ಮಾಡೋದಕ್ಕೆ. ಥ್ಯಾಂಕ್ ಯು. ಚಂದ್ರಿಕಾ ಅಂತ. ಥ್ಯಾಂಕ್ ಯು.